ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ನಾನಿವತ್ತು ನಮ್ಮ ಆಂಟಿಗೆ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿ ಹೊಸಕೆರೆ ಹಳ್ಳಿ ಇರೋದು. ನಮಗೆ ಸ್ವಲ್ಪ ಬಸವನಗುಡಿ ಕೆಲಸ ಇತ್ತು. ಸೊ ಹಂಗೆ ಮುಗಿಸ್ಕೊಂಡು ಅವ್ರ ಮನೆ ಹತ್ರ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಇವತ್ತು ನಮ್ಮ ಆಂಟಿ ಮನೆಗೆ ಹೋಗೋ ಕಾರಣ ಏನಂದರೆ, ಯುಗಾದಿಗೆ ನಾವು ಮನೆಗೆಲ್ಲ ಐಟಮ್ಸ್ ಬರ್ತವೆ. ಅಂದರೆ ಅಕ್ಕಿ, ಈ ಥರ ಬೇಳೆ, ಈ ಥರ ಎಲ್ಲ ಐಟಮ್ಸ್ ಬರ್ತವೆ. ತುಂಬ ಐಟಮ್ ಬರ್ತವೆ. ಸೊ ಅದನ್ನ ತರಕ್ಕೆ ಹೋಗ್ತಾಯಿದ್ದೀವಿ. ಸೊ ಒಂಥರ ಚಿಟ್ ಫಂಡ್ ಅಂತ ಹೇಳ್ತೀವಲ್ಲ, ಅದನ್ನ ಹಾಕಿದ್ವಿ. ಸೊ ಹಂಗೆ ಯುಗಾದಿ ಹಬ್ಬಕ್ಕೆ ಇವಾಗ ಯುಗಾದಿ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ಬಾಡೂಟ ಮಾಡ್ತಾರೆ, ನಮ್ಮ ಮಟನ್ ಚಿಕನ್ ಆ ಥರದ್ದು ನಾವು ಹಾಕಿದ್ವಿ. ಸೊ ಐಟಮ್ಗೆಲ್ಲ ಕೊಡ್ತಾರಂತೆ. ಸೊ ಹೋಗ್ತಾ ಇದ್ದೀವಿ ಇವತ್ತು. ಮಟನ್ ಎಲ್ಲ ಬಂದ್ಬಿಟ್ಟು ಯುಗಾದಿ ಹಬ್ಬ ಹಿಂದಿನ ದಿವಸ ಕೊಡ್ತಾರೆ. ಅಂದರೆ ಯುಗಾದಿ ಎಲ್ಲ ಆದಮೇಲೆ ಕೊಡ್ತಾರೆ. ಬೆಳಗ್ಗೆ ಪೇಮೆಂಟ್ ಮಾಡಿದ್ರೆ ಓಲ್ಡೇಜ್ ಇಟ್ಕೊಂಡವ್ರೆ. ಅದು ಯಾಕೆ ಅಂದರೆ ಆಫೀಸ್ ಗೊತ್ತಾಯ್ತಲ್ಲ, ಮ್ಯಾಕ್ಸ್ ಹತ್ರ 2 ಬರುತ್ತೆ. ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು, ಯಾರಾದರೂ ಐಫೋನ್ ಕಿತ್ಕೊಂಡು ಹೋಗ್ಬಿಡ್ತಾರೆ, ಹುಷಾರಾಗಿ ಹಿಡ್ಕೊ ಫೋನ್ನ, ಆಮೇಲೆ ಗೊತ್ತಾಗದೆ ಏನಾದ್ರು ಮಾಡ್ಕೊಬಿಟ್ಟು ಆಮೇಲೆ ಐಫೋನ್ ಕಿತ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಆಮೇಲೆ ಅಂತ ಹೇಳ್ತಾಯಿದ್ರು. ಸೊ ಈಗ ನಾನು ಯಾರು ಎತ್ಕೊಂಡೋಗಲ್ಲ ಬಿಡಿ, ನಾನು ಗಟ್ಟಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೆ. ಇನ್ನೊಂದು ಏನಪ್ಪ ಅಂದರೆ, ಈ ಬಸವನಗುಡಿ ರೋಡ್ ಹೋಗ್ಬೇಕಾದ್ರೆ ನನಗೊಂದು ನಮ್ಮ ಹಸ್ಬೆಂಡ್ ಹೇಳಿದ್ರು, ಮಧ್ಯ ರೋಡಲ್ಲಿ ಒಂದು ಕಲ್ಲು ಉದ್ಭವ ಆಗಿದೆ ಅಂತೆ. ಅದು ದೇವ್ರ ಕಲ್ಲಂತೆ. ಸೊ ಆ ದೇವ್ರ ಕಲ್ಲಿಗೆ ಪೂಜೆ ಎಲ್ಲ ಮಾಡ್ತಾರಂತೆ. ಅಲ್ಲೇ ಉದ್ಭವ ಆಗಿರುತ್ತೆ. ನೋಡಿ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಕಾಣುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಇದು ದೇವ್ರ ಕಲ್ಲಂತೆ, ಉದ್ಭವ ಆಗಿರೋದಂತೆ. ಅದಕ್ಕೆಲ್ಲ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಾರಂತೆ. ಅಂದರೆ ಮತ್ತೆ ಅಲ್ಲಿ ಈ ರೋಡಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಯಾವುದು ಬರಲ್ಲ, ಚಿಕ್ಕದೇ ಆಟೋ ಅಥವಾ ಈ ಥರ 2 ವೀಲರ್ ಅಷ್ಟೇ ಬರೋದಕ್ಕಾಗೋದು, ಬೇರೆ ಯಾವ ಗಾಡಿನೂ ಬರೋಕ್ಕಾಗಲ್ಲ ಈ ರೋಡಲ್ಲಿ. ಸನ್ಸೆಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಗಿರಿನಗರ ರೋಡಲ್ಲಿ ನಾನು ಬರಬೇಕಾದ್ರೆ ಸನ್ಸೆಟ್ನ ಕ್ಯಾಪ್ಚರ್ ಮಾಡಿಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಆರೆಂಜಾಗಿ ಫುಲ್ಲು ನೋಡೋಕ್ಕೆ ಚೆನ್ನಾಗಿರುತ್ತೆ ಇಂಥದ್ದೆಲ್ಲ. ಸ್ನ್ಯಾಕ್ಸ್ ಏನೋ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ನಿಪ್ಪಟ್ಟು ಮಸಾಲ ಮಾಡ್ತಿದ್ದಾರೆ. ನಾನು ನಿಪ್ಪಟ್ಟು ಮಸಾಲ ಹೇಳಿದೆ. ಹಾಗೆ ಒಂದು ಚಿಪ್ಸ್ ಮಸಾಲನೂ ಹೇಳಿದ್ವಿ. ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಚಿಪ್ಸ್ ಮಸಾಲ ಆಯಿತಾ? ಇಲ್ಲೇ ಚೂರು ಮುಂದೆ ಹೋದ್ರೆ ನಮ್ಮ ಚಿಕ್ಕಪ್ಪ ಮನೆ ಇಲ್ಲೇ ಇರೋದು. ಸೊ ಹೋಗೋಣ ಅಂದ್ಕೊಂಡ್ವಿ, ಆದರೆ ಹಂಗೆ ಟೈಮ್ ಆಗೋಯ್ತಲ್ಲ ಅಂತ ನಾವು ಹೊರಟ್ವಿ. ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ನಮ್ಮ ಆಂಟಿ ಮನೆಗೆ ಹೊರಟ್ವಿ. ಇಲ್ಲೇ ಲೇಟಾಗೋಯ್ತು. ಇನ್ನೂ ನಮ್ಮ ಮನೆಗೆ ಹೋಗೋಷ್ಟರಲ್ಲಿ ಆಗುತ್ತೆ, ಒಂದು 7 ಗಂಟೆ ಆಗ್ಬೋದೇನೋ. ನಮ್ಮ ಪಾಪ ಬೇರೆ ಬಿಟ್ಟು ಬಂದಿದ್ದೀನಿ ಇವತ್ತು. ಏನು ಮಾಡ್ತಾಳೋ, ನಮ್ಮ ಅಮ್ಮನ ಹತ್ರ ಬಿಟ್ಟು ಬಂದಿರ್ತೀನಿ. ಆರಾಮಾಗಿರ್ತಾಳೆ ನಮ್ಮ ಅಮ್ಮನ ಹತ್ರ. ಲೇಟಾಗುತ್ತೆ ಅನ್ಸುತ್ತೆ, ಒಂದು 7 ಗಂಟೆ ಆಗ್ಬೋದೇನೋ ಹೋಗ್ಬೇಕಾದ್ರೆ ಮನೆಗೆ. ಫೈನಲಿ ರೀಚ್ ಆದ್ವಿ ಗೈಸ್ ಮನೆಗೆ. ಯಪ್ಪ ತುಂಬ ಹೊತ್ತಾಯಿತು. ನಮ್ಮತ್ತೆ ಹಾಯ್ ಗೈಸ್,
ಮೈ ನೇಮ್ ಇಸ್ ಹರ್ಷಿತಾ. ನಾನಿವತ್ತು 3 ದಿನದಿಂದ ಲಾಗ್ನ ನೋಡ್ತಿದ್ದೀನಿ ಗೈಸ್. ಇವರು ಮೆಟ್ರೋ ಹೋಗಿದ್ರು ಗೈಸ್. ಏನೋ ಮಾಡಿದ್ಯಾ ತೋರ್ಸು, ಏನೋ ಮಾಡಿದ್ಯಾ ತೋರ್ಸು, ಏನೋ ಮಾಡಿದ್ಯಾ? ಇದು ಇನ್ನೂ ಸ್ವಲ್ಪ ಏನೂ ಆಗಿಲ್ಲ. ಇದು ತೆಲ್ರಿ ಲಾಸ್ಟ್ ಕೊಡ್ರಿ ಹೋಗೋಣ. ನೀವೇ ಕೊಡಕಂತ ಅದಕ್ಕೆ ನಾವು ಬಂದಿದ್ದೀವಿ. ನಮ್ಗೆ ಇಕ್ಕಿನ ಮಕ್ಕಿ ಇಕ್ತಾ ಇದ್ದೀರಾ? ಹುಣಸೂರ್ಗೆ ಹೋಗೋರಂತೆ ಬೆಳಿಗ್ಗೆ 8 ಇನ್ನು ಎಷ್ಟೊಂದು ಫೋಟೋಸ್ ಕಳೀತಾನ. ನಮ್ಮ ಎಲ್ಲ ಎತ್ತಿಕ್ ಮಾಡ್ಬಿಟ್ಟಿದೆ ನೋಡಿ ಗಾಯ್ಸ್. ಕೂಡ ಇದೆ ಇಲ್ಲಿ ಚಿಕ್ಕ ವಯಸ್ಸು ಇದ್ದಂಗೆ ಇಲ್ಲೋಳೆ ಹೇಗಿದ್ದೆ ನೋಡಿ ಹೆಂಗ್ ಕಂಡ್ಬಿಡ್ತಾಳದಲ್ಲಿ. ನೋಡಿ ಫಸ್ಟ್ ನೋಡಿ ಗಾಯ್ಸ್, ಡೋರೇಮೋನ್ ಹಾಕೊಂತ ಹೇಳಿದ್ರೆ ಕುಣಿತಾಳಿಲ್ಲ, ಹಾಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಇವತ್ತು ಇವ್ರ ಮನೆಗೆ ಬಂದಿದ್ದೀವಿ. ನೆನ್ನೆ ಬಂದಿರೋದು ಐಟಮ್ ತೊಗೊಳಕಂತ ಬಂದ್ವಿ, ಆದರೆ ನಮಗೆ ಸಿಕ್ಕಿಲ್ಲ ಐಟಮ್ಸ್. ಅಂದರೆ ಇವಾಗಿದ್ದು ಐಟಮ್ಸ್ ಎಲ್ಲ ಬರ್ತಾವಲ್ಲ ಅದು. ಸೊ ನಾವು ನೆನ್ನೆ ಬಂದಿದ್ವಿ, ಯಾವುದು ಸಿಕ್ಕಿರಲಿಲ್ಲ, ಎಲ್ಲ ರಶ್ ಇತ್ತು ಅಂತ ತಿರ್ಗಾ ಅವತ್ತು ಬಂದ್ವಿ. ನೋಡಿ ನಮ್ಮ ಪಾಪು ಜಳಿ ಡ್ಯಾನ್ಸ್ ಮಾಡ್ತಾಳೆ. ಆಮೇಲೆ ಸಿಗ್ತೀನಿ ಗಾಯ್ಸ್, ಬಾಯ್. ನೋಡಿ ಗಾಯ್ಸ್, ಇದೆ ಯುಗಾದಿ ಹಬ್ಬಕ್ಕೆ ಬಂದಿರೋಂಥ ಐಟಮ್ಸ್ ಇದೆಲ್ಲ. ಚಿಟ್ ಫಂಡ್ ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆಲ್ಲ. ಸೊ ಅದೇ ನಾವು ಹಾಕಿರೋದ್ರಲ್ಲಿ ನಾವು 2 ಹಾಕಿದ್ವಿ. ಸೊ 10 ಲೀಟರ್ 10 ಲೀಟ್ರ್ ಎಣ್ಣೆ, ಈ ಥರ ಐಟಮ್ಸು 30 ಐಟಮ್ಸ್ ಇರುತ್ತೆ. ಎಲ್ಲ ಐಟಮ್ಸ್ ಇದರೊಳಗಿದೆ. ನಾವು 2 ಹಾಕಿದ್ವಿ. 2 ಚೀಲ ಐತೆ, ಇಲ್ಲಿ 2 ಚೀಲ ಹಾಕಿ. ಸೊ ಇದಕ್ಕೆ ನಾವು ಹೋಗಿದ್ದು ಮೊನ್ನೆ, ಈ ತರಕಂತಲೇ ಹೋಗಿದ್ದು. ಅದು ತರಕಂತಲೇ ನಾವು ಮೊನ್ನೆ ಹೋಗಿದ್ವಿ. ಮೊನ್ನೆ ಹೋದಾಗ ಫುಲ್ ರಶ್ ಇತ್ತು. ಸೊ ಅದಕ್ಕೆ ನೆಕ್ಸ್ಟ್ ಇವತ್ತು ನಿನ್ನೆ ಹೋಗಿದ್ವಿ. ನಿನ್ನೆ ಹೋಗಿ ತರೋ ಅಷ್ಟರಲ್ಲಿ 10 ಗಂಟೆ ಏನೋ ಆಗಿತ್ತು. ಸೊ ನಾನು ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಡೇಸ್ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ನ ಫುಲ್ ನೋಡಿ, ಕೊನೆವರೆಗೂ ನೋಡಿ. ತುಂಬ ಲೆಂತಿ ವಿಡಿಯೋನೂ ಇರ್ಬೋದು. ಸೊ ವಿಡಿಯೋನ ಫುಲ್ ನೋಡಿ, ಚೆನ್ನಾಗಿದೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.